ಅಪ್ಪ ನೀನು ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಪ್ಪ, ನಾನು ಹೊಟ್ಟೋಗ್ತೀನಿ. ಯಾಕಪ್ಪ ನನ್ನ ನಿಂಗೆ ಕೂಟ ಹಾಕಿದ್ಯಾ? ಅಷ್ಟೊತ್ತು ತರ್ಕಮ್ಮ ಗಂಡೋರು ಬರ್ತಾವ್ರೆ. ಅವ್ರ ಮನೆ ಒಳಗೆ ನೀನು ಒಂದ್ಸರಿ ಹೋಗಿದ್ಯಾ ಅಂತ ತಿರುಗಿ ಈಚೆಗೆ ಬರಲ್ಲ. ಅಷ್ಟು ಕೋಟ್ಯಾಧೀಶ್ವರಮ್ಮ ಮನೆಯೆಲ್ಲ ಹಂಗೈತೆ. ಅಪ್ಪ ನೀನು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ತೀಯಾ? ಅಷ್ಟೊತ್ತು ತಡ್ಕೋ ಅಪ್ಪ. ನಂಗೆ ಯಾವ ದುಡ್ಡು, ಯಾವ ಬಂಗಾರ, ಯಾವ ಆಸ್ತಿನೂ ಬೇಡಪ್ಪ. ನಂಗೆ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕಪ್ಪ. ನಂಗೇನು ಬೇಡಪ್ಪ. ನಿನಗೆ ಬೇಡ ಅಂತಂದರೆ ಇರೋ ಇನ್ನಿಬ್ಬರ್ಕ ನಂಕ ಎಲ್ಲ ಬೇಕಲ್ಲಮ್ಮ. ನಾವು ಜೀವನ ಮಾಡಬೇಕಲ್ಲ ಹೆಂಗೋ ಹಂಗೆ. ಹಾಂ ಅಷ್ಟೊತ್ತು ತಡ್ಕೋ, ಗಂಡೋರು ಬರ್ತಾರೆ. ನಾಗಣ್ಣ ಕರ್ಕೊಂಬಂದೇನಯ್ಯ? ಈಗಳ ನನ್ನ ಮಗಳನ್ನೇ ಕರ್ಕೊಂಬಂದಿದ್ದೀನಿ. ನಮ್ಮ ರೇಖನ. ಅಣ್ಣ ಅಣ್ಣ ನನ್ನನ್ನೇ ಯಾಕಣ್ಣ ಇಲ್ಲಿ ತಂದು ಕೂಡ ಹಾಕ್ಸಿದೀಯ ನೀನು ನಮ್ಮ ಅಪ್ಪನ ಕೈಗ? ಅಯ್ಯೋ ನಾನು ಕೂಡಾಕು ಅಂತ ಹೇಳಿಲ್ಲಮ್ಮ. ನಮ್ಮ ಯಜಮಾನ್ರಕ್ಕ ಒಂದು ಹೆಣ್ಣು ಬೇಕು, ಕೋಟ್ಯಾಧೀಶ್ವರು ಚೆನ್ನಾಗವ್ರೆ ನೋಡ್ಕೊಳಕ್ಕ ಒಂದು ಹೆಣ್ಣು ಬೇಕು ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ನಿನ್ನನ್ನು ಕರ್ಕೊಂಬಂದವನಾ? ಯಾವುದೋ ಒಂದು ಇರಲಿ ಬಿಡಮ್ಮ, ದಂಡಿಗೆ ಅದೇ ಅವ್ರಿಗೇನು ಆರಾಮಾಗ ಇರಿ ಅಂತ ನೀನು. ಹಂಗೇಳವ್ರಿಗೆ ಹಂಗೇಳವ್ರು. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತೇ ಕೇಳ್ತಾ ಇಲ್ಲ, ನಿನ್ನ ಮಾತನ್ನ ಕೇಳ್ತಾಳೆ. ನಂಗೆ ಹೇಳು, ಎಲ್ಲ ಮದುವೆ ಗಂಟೆ ಬಂದಿಲ್ಲ? ಬರ್ತಾವನಿರು. ನಗಣ್ಣ ಏಕ್ ನಮ್ಮ ಮದುವೆ ಗಂಡು ನಮ್ಮ ಯಜಮಾನ್ರು. ಮೊನ್ನೆ ಪಾರ್ಟಿಗೆ ಹೋಗಿದ್ನಪ್ಪ. ಐಸ್ ಕ್ರೀಮ್ ಬೇಡ ಬೇಡ ಅಂದ್ರು ತಿನ್ಸ್ಬಿಟ್ರು. ನಂಗೆ ಮೊದಲೇ ಬಿ ಪಿ ಶುಗರು, ಕೆಮ್ಮೆತ್ಕೊಂಬಿಟ್ಟೈತಪ್ಪ. ಡೈ ಇದೇನಾ? ಇವತ್ತು ನಾಳೆ ಗೊಟ್ಟಕ್ಕನ್ನಂಗವನೇ. ಇವತ್ತು ನಾಳೆನೋ ಗೊಟ್ಟಕ್ಕಂತಾನೆ. ಕೋಟಂತ್ರ ಆಸ್ತಿ ಎಲ್ಲ ನಿನ್ಗೆ ಆತೈತಿ. ನಿನ್ನ ಮಗಳ ಹೆಸರಿಗೆ ಮಾಡ್ಬಿಡ್ತಾನೆ ಮದುವೆ ಆಗಿದ ತಕ್ಷಣ. ಓ ಹೌದೇನು? ಹ್ಞೂ ಪರವಾಗಿಲ್ಲ ಬಿಡ್ರಿ, ಪರವಾಗಿಲ್ಲ. ಹಾಂ ಮದುವೆ ಏನೆಲ್ಲಪ್ಪ? ಹಾಂ ಆಗ ನಿಮ್ಮ ಎದುರು ಕೂತವಳಲ್ಲ ಆ ಹುಡುಗಿನೇ ಮದುವೆ ಹುಡುಗಿ. ಓಹೋ ಒಳ್ಳೆ ಚೆನ್ನಾಗವಳೆ, ದಂತದ ಗೊಂಬೆ ಇದ್ದಂಗೆ. ಹಾಂ ಏನು ನಿನ್ನ ಹೆಸರು? ರೇಖಾ ಅಂತ. ಓ ಹೌದಾ, ಸರಿ ಆತ ಬಿರಿನ ಇವತ್ತೇ ತಾಳಿ ಕಟ್ಬಿಡ್ತೀನಪ್ಪ. ಮದುವೆ ಮಾಡ್ಕೊಂಡು ಹೊರಡ್ಬಿಡ. ನಾನು ನಡೀರಿ, ಯಾವ್ದು ನಾ ದೇವಸ್ಥಾನವ ಗಾಡಿ ನಿಲ್ಸ್ರಿ, ತಾಳಿ ಜೋಬಾಗ ಇಕ್ಕೊಂಬಂದಿದ್ದೀನಿ, ಕಟ್ಬಿಡ್ತೀನಿ. ಅಷ್ಟಂಗೆ ಜರ್ಕ, ನಾನು ಇಲ್ಲಿ ಕುತ್ಕೊಂತೀನಿ. ಯಾಕೆ ಹಂಗೆ ನೋಡ್ತಾ ಇದೀಯಾ? ದಿಗ್ಲು ಬೀಳ್ಬೇಡ. ಯಾಳಾದ ಕೆಮ್ಮು, ರಾತ್ರಿಯಿಂದ ಮಾತ್ರೆ ತಗೊಂತಾನೆ ಇದ್ದೀನಿ. ಮೇಲೆ ಆಗಿಲ್ಲ. ದಿಗ್ಲೇನು ಬೀಳ್ಬೇಡ, ನೀನು ಚೆನ್ನಾಗಿ ನೋಡ್ಕೊಂತೀನಿ. ರಾಣಿ ಇದ್ದಂಗೆ ಇರಿ ಅಂತೆ ನಮ್ಮ ಮನೆಗ. ನೀನು ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗಿ ಮನೆಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ದಿಗ್ಲು ಬೀಳ್ಬೇಡ. ನೀನೇನು ಅತ್ತೆ ಕಾಟ ಇಲ್ಲ, ಮಾವನ ಕಾಟ ಇಲ್ಲ, ಎಲ್ಲ ನಂದೇ ಜವಾಬ್ದಾರಿ. ನನ್ನ ಮಕ್ಕಳು ಇಬ್ರು ಇರೋದು, ಅವರೆಲ್ಲ ಹೋಗಿ ದೂರದ ಅಮೇರಿಕನಾಗ ಸೆಟ್ಲ್ ಆಗ್ಬಿಟ್ಟವ್ರೆ. ಬರ್ರಿ ಅಂತಂದ್ರೆ ನಾನು ಬರಲ್ಲ ಅಂತಾರೆ. ನನ್ನನ್ನು ನಾಲ್ಕು ಬಾ ಅಂತಾರೆ. ಅಲ್ಲಿನ ವಾತಾವರಣ ನಂಗೆ ಕುಗ್ಗಲ್ಲ. ನಾನು ಮೊನ್ನೆ ಹಿಂಗೆ ತಮಾಷೆಗೆ ನಾನು ಮದುವೆ ಆಗ್ತೀನಿ ಅಂತಂದರೆ, ಫಸ್ಟ್ ಆ ಕೆಲಸ ಮಾಡಪ್ಪ, ಮದುವೆ ಆಗೋಗಿ ನೀನು ಆರಾಮಾಗಿರೋ, ನಮ್ಮನ್ನು ಮಾತ್ರ ಅಲ್ಲಿಗೆ ಬಾ ಅಂತ ಮಾತ್ರ ಕೂಗಬೇಡ ಅಂತಂದ್ರು. ಅದಕ್ಕೆ ನಾನು ಈ ಮದುವೆ ಮಾಡ್ಕೊಂಡು ನಿರ್ಧಾರ ಮಾಡಿತ್ತು. ನಿಂಗೆ ಎಷ್ಟು ಬೇಕು ಒಡವೆ? 1 kg ಬೇಕಾ, 2 kg ಬೇಕಾ? ಹಾಂ ದಿನಕ್ಕೆ ಅರ್ಧ kg ಒಡವೆ ಹಾಕ್ಕೊಂಡ್ರು ಸವಿಯಲ್ಲ. ನಮ್ಮ ಮನೆಗೆ ಅಷ್ಟು ಒಡವೆ, ದುಡ್ಡು, ಕಾಸು ಎಲ್ಲ ಐತೆ. ನಿಂಗೆ ಎಂಥ ಕಾರ್ ಬೇಕು? ನಿನ್ನ ಪಕ್ಕದಾಗ ತರಕಾರಿ ತಗೊಂಬರಕ್ಕೆ ಹೋಗಕ್ಕೂ ಕಾರು. ಹಾಂ ಮಾಡಿ ಮೇಲ್ಕೆ ಮೆಟ್ಲೆತ್ತೆ ಯಾಕಷ್ಟಿಲ್ಲ. ಲಿಫ್ಟ್ ಮಾಡಿಸಿದ್ದೀನಿ. ಲಿಫ್ಟಾಗಿ ಹೋಗೋದು, ಲಿಫ್ಟಾಗಿ ಬರೋದು. ಎದ್ದರಿದ್ರು ನನ್ನ ಮಗನೇ. ಏನೋ ಬಂದಿರೋದು ನಿಂಕ ಬರಬಾರ್ದು. ಒಳ್ಳೆ ನಿನ್ನ ಮೊಮ್ಮಗಳಿದ್ದಂಗಿದ್ದೀನಿ, ಬಂದ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಏನು ಬಂದಿರೋದು ನಿಂಕ ದೊಡ್ಡ ರೋಗ? ಹಾಂ ನಮ್ಮ ತಾತನು ನಿಂಕಿನ ಎಷ್ಟೋ ವಯಸ್ಸಾಗವನೆ. ನೀನು ನೋಡಿದ್ರೆ ನಮ್ಮ ಮುತ್ತಾತ್ ನಂಗಿದೆಯಾ? ನಿಂಕು ಮದುವೆ ಬೇಕಾ ಈ ವಯಸ್ಸಿನಾಗ? ಅದು ಒಂದೇಟು ಜೋರಾಗಿ ಹಾಕಿದ್ರೆ ಗೊಟ್ಟಕ್ಕನ್ನೋಂಗಿದೆಯಾ? ಹಾಂ ಇವಾಗ ನೀನು ಮದುವೆ ಮಾಡ್ಕೊಂಡೋದ್ರು ನಾನೇನು ನಿಂಗೆ ಲಾಸ್ ಮಾಡ್ತಾ ಇದ್ದೀನ? ಬೇಕಾದಷ್ಟು ಆಸ್ತಿ ಐಶ್ವರ್ಯ ಏನು ಬೇಕು ನಿಂಕ ಎಲ್ಲ ಅದೇ ನಮ್ಮ ಮನೆಗ. ಅದೆಲ್ಲ ನಿನ್ನ ಹೆಸರಿಗೆ ಮಾಡ್ತೀನಿ. ಯಾಕೆ ಅಷ್ಟು ಕೋಪ ಮಾಡ್ಕೊಂತೀಯ? ಕೋಪ ಮಾಡ್ಕೊಂಬೇಡ. ಲೇ ರವಿಗೆ ಹೋಗು, ಕಾರಾಗಿರೋ ಒಡವೆ ಸೀರೆ ಎಲ್ಲ ಎತ್ಕೊಂಬೋಗ ಹಾಕೊಂಡ್ಲೆ. ನಂಗೆ ಯಾವ ಒಡವೆನೂ ಬೇಡ, ಯಾವ ವಸ್ತ್ರನೂ ಬೇಡ, ಯಾವ ಮನೇನೂ ಬೇಡ, ಯಾವ ಆಸ್ತಿನೂ ಬೇಡ. ಯಾರು ಹೇಳಿದ್ದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ? ಅವನ ರವಿಗ್ಯಾನ ಹೇಳಿದ್ದು. ನೀನು ಒಪ್ತೀಯೋ ಬಿಡ್ತೀಯೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಮದುವೆ ಆಗೋದೇ ನಿನ್ನ. ರೇಖಾ ಬೀಳ್ತಾವ ನೋಡಿ ನಿನ್ನ ಕೇಟುಗಳು. ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ಈ ಕಡೆಯಿಂದ ಕೊಟ್ಟಿದ್ದೀನಂದ್ರೆ ಹೆಂಗಿರ್ಬೇಕು? ಓಹೋ ಇನ್ನು ಅದಕ್ಕಿನ್ನ ಬೇಕೇನೋ ನಿಂಗೆ ಸುಖ? ಇಲ್ಲೆಲ್ಲ ತೊಂಗ್ಲೋ ಪಂಗ್ಲೋ ತಿನ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಬಿದ್ದಿತ್ತಲ್ಲ, ಏನೋ ದೇವ್ರೆ ಕಣ್ಸೋನಲ್ಲಪ್ಪ ಅಂತ ಕಣ್ಣು ಕೊತ್ಕೊಳೋದು ಬಿಟ್ಬಿಟ್ಟು ತಲೆ ಎಲ್ಲ ಮಾತಾಡ್ತಾ ಇದೆಯಾ? ಬೀಳ್ಬೇಕಾ ಏಟಿಗೆ ನಿಂಕ? ನೀನು ಒಬ್ಬ ತಂದೆನಾ? ಎಂಥ ಕೆಟ್ಟ ಮನುಷ್ಯನೋ ನೀನು ಇಷ್ಟಕ್ಕೆ ಮಿತಿ ಮೀರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನಂತ ನೀಚು ನಾನು ಎಲ್ಲೂ ನೋಡಿಲ್ಲ. ಯಾರಿಗೋ ಮಾರಾಕಿದ್ದಲ್ಲ ಹಂಗನ ಮಾರಕ್ ಬಿಡು. ಯಾಕೆ ನರ್ಕಕ್ಕೆ ತಳ್ತಾ ಇದೆಯಾ? ಹೋಗಿ ಈ ಮುತ್ಕುನ್ ಕಟ್ಕೊಳ್ಳೋಂಥ ಪರಿಸ್ಥಿತಿ ನನಗೇನು ಬಂದೈತೆ? ಏನೋ ಆಸ್ತಿ ಕೊಡ್ತಾನಂತೆ, ದುಡ್ಡು ಕೊಡ್ತಾನಂತೆ, ಒಡವೆ ಕೊಡ್ತಾನಂತೆ. ಅದ್ರ ಬದಲು ನಾನು ಕತ್ತಿಸ್ಗೆ ಸಾಯಿಸ್ಬಿಡು, ಹಂಗಾದ್ರೂ ಸತ್ತೋತೀನಿ. ಇವಾಗ ನೀನು ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ ಕತ್ತಿಸ್ಗೆ ಸಾಯಿಸೋದು. ಬಾಯಿ ಮುಚ್ಕೊಂಡು ಈ ಮದುವೆ ಒಪ್ಕೊಬೇಕು ನೀನು. ಅಯ್ಯ ಏನ ಕೋಳಿನ ಕೇಳಿ ಖಾರ ಹರಿತಾರ? ಎತ್ತಕ್ಕಪ್ಪ ಲೇ ರವ್ಯ, ಎತ್ತಕ್ಕಳ ಕೈ ಕಾಲು ಕಟ್ಟ. ಅದು ತಾಳಿ ಕಟ್ತೀನಿ. ಅದೇನು ಮಾಡ್ತಾಳೆ ನೋಡ್ಬಿಡೋಣ. ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ತಾಳೆ.
ಅಷ್ಟೇ ಮಾಡೋದು ಇವಾಗ. ಕೈ ಕಾಲು ಕಟ್ಟಿ ತಾಳಿ ಕಟ್ಟೋದೆ. ಅದೇನ್ ಮಾಡ್ತಾಳೆ ಮಾಡ್ಲಿ. ನಮ್ಮ ವಿಜಯ್ ಮಾವನ್ ಬರ್ತಾನೆ. ಬಂದ್ರೆ ನಿಂಗೆ ಏನ್ ಪರಿಸ್ಥಿತಿ, ಜೈಲಾಗ ಕಂಬಿಗೆ ನೆನ್ಸ್ಕೊಂಡು ಕುತ್ಕೊಬೇಕು ಅಂತ ಪರಿಸ್ಥಿತಿ ಬರ್ತೈತೆ ನೋಡ್ಕ. ನಿಂಕ ಒಂದ್ ದಿವಸಕ್ಕೂ ಅಪ್ಪ ಅಂತ ನೋಡಕ್ ಬರಲ್ಲ. ಅಲ್ಲೇ ಕೊರ್ಗಿ ಸಾಯ್ಬೇಕು ನೀನು. ಹಂಗ್ ಮಾಡ್ತೀನಿ. ಲೇ ಅದ್ ಯಾವನ್ ಬರ್ತಾನೋ ಬರ್ಲಿನೇ, ನೋಡೇ ಬಿಡ್ತೀನಿ ನಾನು ಒಂದು ಕೈಯೇ. ಎದ್ದೇಳ ಮೇಲೆ ಕಲೆ ಇರೋಗಿ ಆ ಬಟ್ಟಿಗೆ ಎತ್ಕೊಂಬೋಗ, ಬಟ್ಟಿಗ್ಲಿನ ಒಡಿಗ್ಲ ರೆಡಿ ಆಗ್ಲಿ. ಯಾರು ರೆಡಿ ಆಗೋದಂತ ನೀನ್ ಬಾಯಿ ಮುಚ್ಕೊಂಡು ನನ್ನ ವಿಷಯಕ್ಕೆ ಬರ್ದಿದ್ರೆ ಸರಿ. ಇಲ್ಲ ಅಂತಂದ್ರೆ ನಮ್ಮ ವಿಜಯ್ ಭವನ್ ಬಂದ್ರೆ ನಿನ್ನ ಏನ್ ಮಾಡ್ತಾನೋ ನೋಡ್ತಾ ಇರು. ನಿಂಗೊಂದು ಗತಿ ಕಾಣಿಸ್ತಾನೆ. ಯಾವನೇ ಅವನು ವಿಜಯ್? ಯಾವನಂತ ಅವನು? ನಾನು ಹಿಂದೆ ಬಂದನ ಮುಂದೆ ಬಂದನ ಇಲ್ಲ ನನ್ನ ಸಂಬಂಧಿಕನ? ಯಾವನವನು? ನೀನ್ ತಗೊಂಡೋಗಿ ನಮ್ಮನ್ನು ಮಾರಿದ್ದಲ್ಲ, ಅನಾಥಾಶ್ರಮಕ್ಕೆ ಬಿದ್ದಿದ್ರಲ್ಲ, ನಮ್ಮನ್ನು ಕರ್ಕೊಂಬಂದು ಆಶ್ರಯ ಕೊಟ್ಟನು ದೇವ್ರು ನಮ್ಮ ಪಾಲಕ್ಕೆಲ್ಲನು. ಓಹೋ ದೇವ್ರು ಆಕಾಶದಿಂದ ಇಳಿದು ಬಿಡ್ತಾನೆ. ಬರ್ಲಿ ಅವನು, ಅದ್ಯಾವನ್ ಬರ್ತಾನೆ ಬರ್ಲಿ. ಲೇ ಮುದುಕ, ಕೆಮ್ತಾನೆ ಪ್ರಾಣ ಹೋದಂಗೈತೆ ನಿಂದು. ನಿಂಕ್ ಬೇಕಾ ಈ ವಯಸ್ಸಿನಾಗ ಮದ್ವೆ? ನಿಂಕ್ ಬೇಕಾ? ನಿಂಕ್ ಮಾನ ಮರ್ಯಾದೆ ಇಲ್ದಿದ್ದು ಹೆಚ್ಚು ಮಾತು ನೋಡ. ನೀನೇನಾದ್ರೂ ಬೇಕೋ ಏನಾದ್ರೂ ಅನ್ಕೋ, ನಾನು ನಿನ್ನೆ ಮದುವೆ ಆಗೋದು, ನೀನೇ ನನ್ನ ಹೆಂಡ್ರು ಆಯ್ತಾ? ಅದು ಹೆಂಗೆ ಮದುವೆ ಆತಿ ಅಂತ ನಾನು ನೋಡೇ ಬಿಡ್ತೀನಿ. ನಿಮ್ಮನ್ನೆಲ್ಲ ಏನು ಮಾಡ್ತೀನಂದ್ರೆ ಒಬ್ಬೊಬ್ರು ಕತ್ತರಿಸಾಕ್ಬಿಡ್ಬೇಕು, ಅಷ್ಟು ಕೋಪ ಬರ್ತೈತೆ ನನ್ಕ. ಆಯ್ತು ಕತ್ತರಿಸಾಕಿ ಅಂತೆ ನಡಿ. ಅಲ್ಲೆಲ್ಲ ನಾವು ಓದ್ತಾ ದೇವಸ್ಥಾನ ಮುಂದೆ ತಾಳಿ ಕಟ್ತೀನಿ. ನಮ್ಮ ಮನೆಗೆ ಹೋಗೋಣ ನಡಿ. ಆರಾಮಾಗಿ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಅಂತೆ. ಬಾ, AC ಗೀಸಿ ಎಲ್ಲ ಐತೆ. AC ಹಾಕೊಂಡು ಆರಾಮಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಯಾವ ಜ್ಯೂಸ್ ಬೇಕೋ ಆ ಜ್ಯೂಸ್ ಹೇಳಿದ್ರೆ ಮನೆಗಿನ ಕೆಲಸದವ್ರು ಮಾಡ್ಕೊಂಬಂದು ಕೊಡ್ತಾರೆ. ಅವಾಗ ಯೋಚನೆ ಮಾಡಿ ಅಂತೆ. ನಡಿ ಮಾವ, ಹೋಗೋಣ ಮಾವ, ನಿನ್ನೆ ಹೋಗೋಣ. ಯಾರು ಅಂದಿದ್ದು ಮಾವ ಅಂತ ನನ್ನ? ನೀನೇ ಅಲ್ಲ ಹೆಣ್ಕೊಟ್ಟು ಮಾವನು, ಅದಕ್ಕೆ ನೀನು ಮಾವ ಅಂತನ್ನೆ. ಮಾವನ ಕಾಳಿಂಕ ಸರಿಗದೆ. ನಡೀರಿ ಹೋಗೋಣ. ಇನ್ನು ಎಷ್ಟೊತ್ತಂತ ಇಲ್ಲೇ ಇರೋದು? ನನ್ನ ಮಗಳ ಹೆಸ್ರಿಗೆ ಎಷ್ಟು ಆಸ್ತಿ ಬರೀತೀರಿ? ಆಯ್ತು ಮಾವ, ಎಲ್ಲ ಆಸ್ತಿನೂ ನಿಮ್ಮ ಮಗಳ ಹೆಸ್ರಿಗೆ ಬರೀತೀನಿ. ಇರೋ ದುಡ್ಡೆಲ್ಲನೂ ಅವಳ ಹೆಸ್ರಿಗೆ ಹಾಕ್ತೀನಿ. ಆರಾಮಾಗಿರ್ಲಿ. ಒಡವೆ ವಸ್ತು ಎಲ್ಲನೂ ಅವಳಿಗೆ ಕೊಟ್ಬಿಡ್ತೀನಿ. ಹೆಂಗೋ ಅವಳು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಏನೋ ಮದುವೆ ಆಗಲ್ಲ ಅಂತ ಗಲಾಟೆ ಮಾಡ್ತಾವಳೆ. ಅಯ್ಯೋ ಹಳ್ಳಿ ದೇವ್ರು, ಅವಳು ಗಲಾಟೆ ಮಾಡಿದ್ರೆ ಮಾಡ್ತಾಳೆ. ನಾನು ಮದುವೆ ಮಾಡಿಸೋ ಜವಾಬ್ದಾರಿ ಆಯ್ತಾ? ನಾನು ಮಾಡಿಸ್ಕೊಡ್ತೀನಿ ಮದುವೆ, ನೀವು ಆರಾಮಾಗಿರ್ರಿ. ಎಲ್ಲ ಆಸ್ತಿನೂ ಅವಳ ಹೆಸ್ರಿಗೆ ಬರ್ಕೊಟ್ಬಿಡ್ತೀನಿ ಮಾವ. ಒಂದೇ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದೇ, ಅದು ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ. ಆಯ್ತು ಹಳ್ಳಿ ದೇವ್ರು, ಹಂಗೆ ಮಾಡ್ರಿ. ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರೆದ್ಬಿಟ್ರಿ. ಅವಳ್ಗ ಯಾವ್ದಾರು ಅಷ್ಟು ಚಿಕ್ಕದಾಗಿ ಬರ್ಕೊಟ್ರಿ. ಏನೋ ಜಾಸ್ತಿ ಎಗರ್ಲಾಡ್ತಾವಳೆ, ಅಷ್ಟು ದುರಂಕಾರ ಕಮ್ಮಿ ಆದ್ಮೇಲೆ ಅವಳ ಹೆಸ್ರಿಗೆ ಬರೆದ್ರೆ ಆಯ್ತು. ಆಯ್ತು ಮಾವ, ಆಯ್ತು. ಇವಾಗ ಹೋಗೋಣ ನಡೀರಿ. ನಡಿ ಹೋಗೋಣ. ಇನ್ಯಾಕ? ರೇಖಾ ನಡಿಯ. ಎಲ್ಲಿಗೆ ನಡಿಯೋದು? ನಡಿ ಅಂತ ಹೇಳ್ತಾ ಇಲ್ಲ. ನಡಿ, ಸುಮ್ಮನೆ ಬಾಯಿ ಮುಚ್ಕೊಂಡು. ನಾನು ಬರಲ್ಲ. ಅದೇನು ಮಾಡ್ತೀರೋ ಮಾಡ್ಕೊಳ್ರಿ. ನಾನಂತೂ ಇಲ್ಲಿಂದ ಕದಲೋದೇ ಇಲ್ಲ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ನಡಿ, ಏಟಿಗೆ ತಿನ್ಬೇಡ ನನ್ನ ಕೈಲೇ.